ಹಲೋ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಬನ್ನಿ ಶ್ರೀಮಂತರಾಗಲು ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಓಕೆ, ಇವತ್ತು ನೋಡಿ, ಏನಂತಾರೆ ಅಂತಲೇ ಹೇಳ್ಬೋದು. ಬಟ್ ನಿನ್ನೆ ಎಲ್ಲ ಒಂದು ಶಾರ್ಪ್ ಸೆಲ್ಲಿಂಗ್ ಆಗಿದೆ. ಒಂದು ಏನು ಮಾರಬಸ ಕ್ಯಾಂಡಲ್, ಡೇ ಕ್ಯಾಂಡಲಲ್ಲಿ ನೋಡಿದ್ವಿ. ಸೊ ಇವತ್ತು ಏನಂತ ಒಂದು ಸ್ವಲ್ಪ ಅನಾಲಿಸಿಸ್ ಮಾಡಲೇಬೇಕು. ಸೊ ಹೇಗೆ ಅಂದರೆ, ಸೊ ನಿನ್ನೆ ನೋಡಿ ಒಂದು ಶಾರ್ಪ್ ಸೆಲ್ ಆಯಿತು, ಇಮ್ಮಿಡಿಯೇಟು ಒಂದು ಶಾರ್ಪ್ ಬೈ ಆಯಿತು, ಮತ್ತು ಇಲ್ಲಿ ಬೈಯರ್ಸ್ ಇದ್ದಾರೆ ಅಂತ ಒಂದು ಕನ್ಫರ್ಮೇಷನು. ಸೊ ಇದು ಸಸ್ಟೈನ್ ಆಗಲಿಲ್ಲ, ಮತ್ತು ಸೆಲ್ಲಿಂಗ್ ಆಯಿತು. ಸೆಲ್ಲಿಂಗ್ ಆದಮೇಲೆ ಮತ್ತೆ ಹೋಲ್ಡ್ ಆಗಿ ಮತ್ತೆ ಬೈಯರ್ಸ್ ಬಂದರು, ಮತ್ತೆ ಬೈಯರ್ಸ್ ಬಂದರು, ಮತ್ತು ಇಲ್ಲೇನಾಯಿತು, ಬೈಯರ್ಸ್ನ ಸ್ಟಾಪ್ ಲಾಸ್ ಹಂಟ್ ಆಗಿದೆ. ಸೊ ಬೈಯರ್ಸು ಸ್ಟಾಪ್ ಲಾಸ್ ಹಂಟ್ ಆದಮೇಲೆ ಸೊ ಸೆಲ್ಲರ್ಸು ಹೇಗೆ ಏನು ಎಂಟ್ರಿ ಆಗ್ತಾರೆ ಅಂತ ಹೇಳಿ ವೆಯ್ಟ್ ಮಾಡ್ತಿರ್ತಾರೆ. ಸೊ ನೋಡಿ, ಇವತ್ತು ಗ್ಯಾಪ್ ಅಪ್ ನೋಡಿ, ಇಲ್ಲಿಂದ ಒಂದು ಸ್ವಲ್ಪ ಗ್ಯಾಪ್ ಅಪ್ ಆಗಿದೆ. ಸೊ ಬೈಯರ್ಸ್ ಅಂದರೆ ಯಾರು, ಸ್ಮಾರ್ಟ್ ಪೀಪಲ್ಸು ಇನ್ನೂ ಅವೈಲಬಲ್ ಇರ್ತಾರೆ. ಓನ್ಲಿ ರೀಟೇಲರ್ಸ್ನ ಎಕ್ಸಿಟ್ ಮಾಡಿಬಿಟ್ಟು ಸ್ಮಾರ್ಟ್ ಪೀಪಲ್ ಇಲ್ಲಿ ಕೂತಿದ್ದಾರೆ. ಸೊ ನಾವು ಆಲ್ವೇಸ್ ಇಲ್ಲಿ ಥಿಂಕ್ ಮಾಡಬೇಕಾಗಿರೋದು ಸ್ಮಾರ್ಟ್ ಪೀಪಲ್ ಹೇಗೆ ಯೋಚನೆ ಮಾಡ್ತಾರೆ ಅಂತ. ಸೊ ಸೊ ನನಗನ್ನಿಸುತ್ತೆ ಇವತ್ತು ಬೈಯರ್ಸ್ ಒಂದು ಸ್ವಲ್ಪ ಮೇಲೆ ಎತ್ಕೊಂಡು ಹೋಗ್ಬೋದು. ಏನಕ್ಕೆ ಅಂತಂದರೆ, ಸ್ಮಾರ್ಟ್ ಪೀಪಲ್ಸು ಏನು ಬೈಯರ್ಸ್ನೆಲ್ಲ, ರೀಟೇಲರ್ಸ್ ಬೈಯರ್ಸ್ನೆಲ್ಲ ಎಕ್ಸಿಟ್ ಮಾಡಿ ಇಲ್ಲಿ ವೆಯ್ಟ್ ಮಾಡ್ತಿದ್ದಾರೆ, ಸೆಲ್ಲರ್ಸ್ನ ಇನ್ವೈಟ್ ಮಾಡ್ತಾಯಿದ್ದಾರೆ. ಸೊ ಬೈಯರ್ಸ್ಗೆ ಒಂದು ಆಪರ್ಚುನಿಟಿ ಇದೆ, ಯಾರಿಗೆ, ಸ್ಮಾರ್ಟ್ ಪೀಪಲ್. ಸೊ ನಾವು ಅವ್ರ ಜೊತೆ ಸ್ವಲ್ಪ ಮೂವ್ ಆಗೋದು ನೋಡ್ಕೋಬೇಕು. ಸೊ ಲೆಟ್ಸ್ ವೆಯ್ಟ್, ನೋಡೋಣ ಯಾವ ಥರ ಮಾರ್ಕೆಟ್ ಇದಾಗುತ್ತೆ ಅಂತ. ನನ್ನ ಅನಾಲಿಸಿಸು ಈ ಥರ ಇದೆ, ನೋಡೋಣ. ಬೈಯಿಂಗ್ ಆಪರ್ಚುನಿಟಿ ಹುಡುಕೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇಫ್ ಇನ್ ಕೇಸ್ ಏನಾದರೂ ಸೆಲ್ಲಿಂಗ್ ಸೈಡ್ ಇನ್ನೂ ಹೋದರೆ, ಸೊ ದೆರ್ ಇಸ್ ನೋ ಟ್ರೇಡ್ ಫ್ರಮ್ ಮೈ ಸೈಡ್. ಸೊ ಎಸ್ಟರ್ಡೇ ಎನಿವೇ ನಾನು ಎಲ್ಲೂ ಟ್ರೇಡ್ ಮಾಡಲಿಲ್ಲ, ನೆನ್ನೆ ವಿಡಿಯೋ ನೋಡಿದ್ದೀರಾ ಅಂತ ಅಂದ್ಕೊತೀನಿ. ಓಕೆ, ಲೆಟ್ಸ್ ವೆಯ್ಟ್. ಓಕೆ ಓಕೆ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್, ಇಲ್ಲೊಂದು ಟ್ರೇಡ್ ಸಿಗ್ತಾ ಇದೆ. ಸೊ ನೋಡೋಣ ಅಂತ ತೊಗೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಸೊ ಈ ಬ್ರೇಕ್ ಆಗಿ ಇದು ಟಾರ್ಗೆಟ್ ಅಂತ ಇಟ್ಕೊಂಡು ಇಲ್ಲಿಂದ ಒಂದು ಮೂವ್ ಬರುತ್ತೆ. ಸೊ ಬೈಯರ್ಸ್ ಒಂದು ಸ್ವಲ್ಪ ಮೂವ್ ಆಗ್ತಾ ಇದ್ದಾರೆ ಅಂತ ಅಂದ್ಕೊಂಡು ಬೈ ಮಾಡ್ತಾಯಿದ್ದೀನಿ, ಬೈಯಿಂಗ್. ಓಕೆ, 776. ಓಕೆ, 776. ಓಕೆ, ಲೆಟ್ಸ್ ಸಿ. ಆ್ಯಕ್ಚುಲಿ ನಿಫ್ಟಿ ಒಂದು ಸ್ವಲ್ಪ ಮೂಮೆಂಟ್ ಇವತ್ತಿಂದ ಕಡಿಮೆ ಆಗುತ್ತೆ. ಇವತ್ತು ನಾಳೆ ಒಂದು ಸ್ವಲ್ಪ ಡಿ ಕೆ ಆಗೋದು ಜಾಸ್ತಿ. ಸೊ ಅದಕ್ಕೋಸ್ಕರ ಬ್ಯಾಂಕ್ ನಿಫ್ಟಿ ತೊಗೊಂಡಿದ್ದೀನಿ ಇವತ್ತು. ಸೊ ಲೆಟ್ಸ್ ವೆಯ್ಟ್. ನಿಫ್ಟಿ ಇದು ಬ್ಯಾಂಕ್ ನಿಫ್ಟಿ. ಓಕೆ, ಆರ್ಡರ್ ಬಂದ್ಬಿಟ್ಟು 776, 77. ಓಕೆ, ಲೆಟ್ಸ್ ವೆಯ್ಟ್. ಕ್ಲೋಸ್ ಪ್ರೈಸ್ ಹತ್ರ ಬಂದು ಸಪೋರ್ಟ್ ತೊಗೋಬೇಕು. ಸೊ 48,600 ಲೆವೆಲ್ಸ್ ಇದು. ಓಕೆ, ಸೊ ನೋಡೋಣ. ಸೊ ಕೆಳಗಡೆ ಬಂದಿದೆ. ಸೊ ಇಲ್ಲಿಂದ ಮೇಲೆ ಹೋಗುತ್ತೆ ಅಂತ ಇಲ್ಲಿ ತೊಗೊಂಡ್ವಿ ಈ ಕ್ಯಾಂಡಲಲ್ಲಿ. ಸೊ ಕೆಳಗಡೆ ಬರ್ತಾ ಇದೆ, ಸ್ಟಾಪ್ ಲಾಸ್ ತೊಗೋಬೇಕು. ಓಕೆ, ಲೆಟ್ಸ್ ವೆಯ್ಟ್. ಸೊ ಈ ಥರ ಆದಾಗ ಸ್ವಲ್ಪ ಹೋಲ್ಡ್ ಮಾಡಬೇಕು. ಓಕೆ, ಲೆಟ್ಸ್ ವೆಯ್ಟ್. ಆ್ಯಕ್ಚುಲಿ ಇದು ಕ್ಲೋಸಿಂಗ್ ಪ್ರೈಸು ಕೆಳಗಡೆ ಬಂದಿದೆ, ಇದು ಸಪೋರ್ಟು. ಇಲ್ಲಿಂದ ಇಲ್ಲಿವರೆಗೂ ಹೋಗಿದೆ, ಮತ್ತು ಇಲ್ಲಿ ಬರ್ತಾ ಇದ್ದಾನೆ. ಓಕೆ, ಲೆಟ್ಸ್ ವೆಯ್ಟ್. ಇಫ್ ಇನ್ ಕೇಸ್ ಏನಾದರೂ ಈ ಲೈನ್ ಏನಾದರೂ ಕೆಳಗಡೆ ಹೋದರೆ ಸೊ ಎಕ್ಸಿಟ್ ಆಗೋಣ. ಆಲ್ಮೋಸ್ಟ್ 10,000 ಲಾಸ್ ಆಗುತ್ತೆ. ಸೊ ಓಕೆ, ನೋ ಇಶ್ಯೂ. ಸೊ ದಿಸ್ ಇಸ್ ದ ಸಪೋರ್ಟ್ ಅಂತ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿಂದ ಏನಾದರೂ ಹೋಲ್ಡ್ ಆದರೆ ಓಕೆ, ಕೆಳಗಡೆ ಏನಾದರೂ ಫಾಲ್ ಆದರೆ ಎಕ್ಸಿಟ್ ಅಷ್ಟೇ. ಸೊ ದಿಸ್ ಈಸ್ ದ ಸಪೋರ್ಟ್. ಸೊ ದಿಸ್ ಇಸ್ ಓಕೆ, ದಿಸ್ ಇಸ್ ದ ಸಪೋರ್ಟ್ ಅಂತ ಇಟ್ಕೊಂಡೆ. ಕೆಳಗಡೆ ಹೋಗ್ತಾ ಇದೆ. ಸೊ ಇಲ್ಲಿ ತೋರಿಸ್ತಾ ಇದೆ. ಓಕೆ, ಲೆಟ್ಸ್ ವೆಯ್ಟ್. ಸ್ಟಾಪ್ ಲಾಸ್ ಇಟ್ಕೊಳ್ಳೋಣ. ರಿಜೆಕ್ಟ್ ಇಲ್ಲ.
10,000 ಆಯಿತು, ಆಲ್ಮೋಸ್ಟ್ ನಿಯರ್ ಬೈ ಇದ್ದೀವಿ. ಆ್ಯಕ್ಚುಲಿ ದಿಸ್ ಈಸ್ ದ ಸ್ಟಾಪ್ ಲಾಸ್. ಸೊ ಅಲ್ಲೇ ಹೋಲ್ಡ್ ಆಗ್ತಿದ್ದಾನೆ, ಮತ್ತು ಇಲ್ಲಿ ಬಂದು ಇಲ್ಲೋಯ್ತು. ಸೊ ರಿಜೆಕ್ಟ್ ಆಗ್ತಾ ಇದ್ದಾನೆ. ಸೊ 48,500 ಲೆವೆಲಿಗೆ ಬಂದಿದ್ದಾನೆ. ಸೊ ಇಲ್ಲಿಂದ ಏನಾದರೂ ರಿಜೆಕ್ಷನ್ ಆಗುತ್ತಾ, ವೆಯ್ಟ್ ಮಾಡೋಣ. ಓಕೆ 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 ಲಾಸ್ಟ್ ಬುಕ್ ಮಾಡ್ಕೊತಾ ಇದ್ದೀನಿ. ಸೊ ಇಫ್ ಇನ್ ಕೇಸ್ ಏನಾದರೂ ಇಲ್ಲಿ ಕೆಳಗಡೆ ಹೋದರೆ, ಸೊ ಇಲ್ಲಿ ನೋಡಿದ್ರೆ ಅಟ್ಲೀಸ್ಟ್ ನೋಡಿ ಇದು ಹೋಲ್ಡ್ ಮಾಡ್ತಾ ಇದೆ. ಯಾವುದು 48,500 ಲೆವೆಲ್ಸು. ಸೊ ಆ್ಯಕ್ಚುಲಿ ಇಲ್ಲಿ ಹೋಲ್ಡ್ ಮಾಡಬೇಕು, ಬಟ್ ನಂದು ರಿಸ್ಕ್ ಜಾಸ್ತಿ ಆಗಿಬಿಡುತ್ತೆ. ಸೊ ಆಲ್ಮೋಸ್ಟ್ 10,000 ಅಂತ ಇಟ್ಕೊಂಡಿದ್ದೀನಿ. ಅಲ್ಲಿಂದ ಜಾಸ್ತಿ ಹೋಗಬಾರ್ದು. ಅದರೊಳಗಡೆ ಇದ್ದರೆ ಓಕೆ ವೆಯ್ಟ್ ಮಾಡ್ಬೋದು. ಸೊ ನಂದು ರಿಸ್ಕು ಏನಿದೆ ಅದ್ರ ಮೇಲೆ ಪ್ಲ್ಯಾನ್ ಮಾಡ್ಕೊಂಡು ಇರಬೇಕು. ಇಲ್ಲ ಅಂದರೆ ಸೊ ಪ್ಲ್ಯಾನ್ ಔಟ್ ಆಫ್ ಪ್ಲ್ಯಾನ್ ಆಗಿಬಿಡುತ್ತೆ, ಆಮೇಲೆ ಸರಿ ಆಗೋಲ್ಲ. ಸೊ ಒಂದು ಪ್ಲ್ಯಾನ್, ಒಂದು ಟ್ರೇಡು, ಒಂದು ಫೋಕಸ್ ಅಷ್ಟೇ. ಓಕೆ ಇಫ್ ಇನ್ ಕೇಸ್ ಏನಾದರೂ ಕೆಳಗಡೆ ಬಂತು 6 ಎಷ್ಟು, ಓಕೆ ಇಫ್ ಇನ್ ಕೇಸ್ ಮೋರ್ ದ್ಯಾನ್ 10,000 ಹೋಗ್ತಾ ಇದೆ ಅಂತ ಅಂದರೆ ಬುಕ್ ಮಾಡ್ಕೊಂಡ್ಬಿಡ್ತೀವಿ. ಇಲ್ಲೇ ಹೋಲ್ಡ್ ಮಾಡ್ತಿದ್ದೆ. 1 2 3 4 5 6 7 ಮಿನಿಟ್, 8 ಮಿನಿಟ್, ಆಲ್ಮೋಸ್ಟ್ 10 ಮಿನಿಟ್ಸ್ ಆಯಿತು. ಓಕೆ 500 ಟಚ್ ಆಯಿತು. 500 ಎಕ್ಸಾಕ್ಟಾಗಿ ಟಚ್ ಆಗಿದೆ ನೋಡಿ ಈ ಲೆವೆಲ್ಸ್. ಓಕೆ ಡನ್. ಓಕೆ ಲೆಟ್ಸ್ ಬುಕ್ 11,256. ಸೊ ಜಾಸ್ತಿ ಹೊತ್ತು ವೆಯ್ಟ್ ಮಾಡೋಕ್ಕೆ ಹೋಗಬಾರ್ದು, ಮತ್ತು ಏನಾದರೂ ಆಗ್ಬೋದು. ಸೊ ನಾವೇನು ಅಂದ್ಕೊಂಡಿದ್ವಿ, ಬೈಯಿಂಗ್ ಸೈಡ್ ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ತೊಗೊಂಡೆ, ಇಲ್ಲಿಂದ ಮೂವ್ ಆಗುತ್ತೆ ಅಂತ. ಸೊ ಕೆಳಗಡೆ ಬಂತು. ಸೊ ಸ್ಟಾಪ್ ಲಾಸ್. ಮತ್ತೆ ಏನು ಟ್ರೇಡ್ ಮಾಡೋಕ್ಕೆ ಹೋಗಲ್ಲ ನಾನು. ಸೊ ಇವತ್ತು ಮುಗೀತು ಟ್ರೇಡ್. ಓಕೆ ಥ್ಯಾಂಕ್ ಯು ಗೈಸ್. ಕನ್ಸಿಸ್ಟೆನ್ಸಿ ಆಗೋಣ, ಪ್ರಾಫಿಟಬಲ್ ಆಗೋಣ, ಪೀಸ್ಫುಲ್ ಆಗಿರೋಣ. ಪೀಸ್ಫುಲ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೋಡಿ ಒಂದು ಸ್ಟಾಪ್ ಲಾಸ್ ಹಂಟ್ ಮಾಡಿಕೊಂಡು ಬಂದಿದ್ದಾನೆ. ಸೊ ಇಲ್ಲಿಂದ ಮಾರ್ಕೆಟ್ ಏನಾದರೂ ಆಗ್ಬೋದು, ಸೈಡ್ ವೇಸ್. ಆ್ಯಕ್ಚುಲಿ ನೋಡಿ ಇದು ಕ್ಯಾಪ್ ಅಪ್ ಆಗಿ ರೆಡ್ ಕ್ಯಾಂಡಲ್ ಬಂದಿದೆ, ಒಂದು ಸೈಡ್ ವೇಸ್ ಆಗ್ಬೋದು ಅಂತ ನಾವು ಪ್ರೆಡಿಕ್ಷನ್ ಅಲ್ವಾ. ಸೊ ನೋಡಿ ಬಂತು, ಒಂದು ಸೈಡ್ ವೇಸ್ ಆಯಿತು, ಮತ್ತೆ ಬಂತು ಕೆಳಗಡೆ, ಮತ್ತೆ ಮೇಲೋದ, ಮತ್ತು ಇಲ್ಲಿಂದ ನಮ್ಮದು ಸ್ಟಾಪ್ ಲಾಸ್ ತಿಂತು, ಮತ್ತು ಇಲ್ಲಿಂದ ಒಂದು ರಿಜೆಕ್ಷನ್ ಆಗ್ಬೋದು. ಸೊ ಬಟ್ ನಮ್ಮದು ರಿಸ್ಕ್ ಜಾಸ್ತಿ ಆಗುತ್ತೆ. ಸೊ ಇನ್ನೂ ವೆಯ್ಟ್ ಮಾಡೋದು. ಇಫ್ ಇನ್ ಕೇಸ್ ಏನಾದರೂ ಇನ್ನೂ ಒಂದು 50 ಪಾಯಿಂಟ್ಸ್ ಕೆಳಗೊಂಡ್ರೆ ನಮ್ಮದು ರಿಸ್ಕ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ನಾನು ಇಲ್ಲಿ ಎಕ್ಸಿಟ್ ಆಗಿಬಿಡ್ಬೇಕು. ಮತ್ತು ಇಲ್ಲಿ ಮೇಲೆ ಬರ್ಬೋದು ಅಂತ ಅಂದರೆ ಅವೆಲ್ಲ ಇಟ್ಕೊಂಡು ವೆಯ್ಟ್ ಮಾಡೋಕ್ಕೆ ಚಾನ್ಸ್ ಇಲ್ಲ. ಸೊ ಓಕೆ ಡನ್. ಸೊ ಇವತ್ತು ಪೊಸಿಷನ್ ಏನಾಯಿತು, ಆರ್ಡರ್ಸ್ 660. ಓಕೆ ಆಲ್ಮೋಸ್ಟ್ 76.51. ಇದನ್ನು ನೋಡೋದಾದರೆ ಪೊಸಿಷನ್ನು 11,256 ಡನ್. ಓಕೆ ಥ್ಯಾಂಕ್ ಯು ಬಾಯ್.